ಬಂಡೀಪುರದಲ್ಲಿ ರಾತ್ರಿ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತಿರಲ್ಲ, ಈ ಘಟನೆ ನೋಡಿ. ಕೊಡಗಿನಲ್ಲಿ ಈಗ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿದೆ. ಯಾಕೆ? ಆನೆಗಳ ಕಾರಿಡಾರ್ ಅನ್ನ ಬಂದ್ ಮಾಡಿ ಅಲ್ಲಿ ಏನೇನೇನೋ ಕಟ್ಟಿದ್ದೀರಾ. ಗ್ರಾಮದ ಪಕ್ಕದಲ್ಲಿ ಕಾಣಿಸಿಕೊಂಡಿದೆ ಕಾಡಾನೆ ಹಿಂಡು. ಮರಿಯಾನೆ ಸೇರಿ 11 ಕಾಡಾನೆಗಳು ನಡು ರಸ್ತೆಯಲ್ಲಿ ಸಂಚಾರ ಮಾಡಿರೋದು. ಸೋಮವಾರಪೇಟೆ ತಾಲೂಕಿನ ಭುವಂಗಾಲ ಗ್ರಾಮದ ರಸ್ತೆಯಲ್ಲಿ ಆಗಿರಿದೆ. ರಸ್ತೆಯಲ್ಲಿ ನಿಂತ ಕಾಡಾನೆ ಹಿಂಡು ಕೆಲಕಾಲ ವಾಹನ ಸವಾರಿಗೆ ತೊಂದರೆ ಕೂಡ ಆಯಿತು. ಕಾರಣ ಬಂದ್ ಮಾಡ್ಕೊಂಡು ನಿಲ್ಲಬೇಕಾಯಿತು. ಅವರು ಶಾಲಾ ಕಾಲೇಜಿಗೆ ಹೋಗುವ ಮಕ್ಕಳಲ್ಲಿ ಸ್ವಲ್ಪ ಆತಂಕ ಹೆಚ್ಚಾಗಿತ್ತು. ಕಾರಣ ರಸ್ತೆಯಲ್ಲಿ ದಾಟ್ಕೊಂಡು ಹೋಗಬೇಕಿತ್ತು. ಅವರು ಕಾಫಿ ತೋಟಕ್ಕೆ ನುಗ್ಗಿ ದಾಂಧಲೆ ಮಾಡಿವೆ. ಬೆಳೆ ಎಲ್ಲ ನಾಶ ಆಗಿದೆ ಅಂತೆ. ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಆನೆಗಳನ್ನು ಕಾಡಿಗೆ ಓಡಿಸೋಕ್ಕೆ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಸೊ ಇವತ್ತು ಬೆಳ್ಳಂಬೆಳಗ್ಗೆ ಏನಾಗಿದೆ, ದೈತ್ಯಾಕಾರದ ಕಾಡಾನೆ ಭೀಮಾ ಗ್ರಾಮದೊಳಗೆ ಎಂಟ್ರಿ ಕೊಟ್ಟಿದ್ದು ಮದದಲ್ಲಿರುವ ಒಂಟಿ ಸಲಗ ಕಂಡು ಜನರು ಭಯಭೀತರಾಗಿರುವ ಘಟನೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದಲ್ಲಿ ನಡೆದಿರೋದು. ಸಕಲೇಶ್ಪುರ ಆಲೂರು ಭಾಗದಿಂದ ಬೇಲೂರು ಭಾಗಕ್ಕೆ ಬಂದಿರುವಂಥ ಭೀಮಾ ಬಿಕ್ಕೋಡು ಗ್ರಾಮದಲ್ಲಿರುವ ಕೋಡಿಮಠದ ಶಾಖಾಮಠ ಸರ್ಕಾರಿ ಶಾಲೆ ಬಳಿ ಕೆಲಕಾಲ ನಿಂತ್ಕೊಂಡಿದೆ. ನಂತರ ಗ್ರಾಮದಲ್ಲಿರುವ ವಾಸದ ಮನೆಗಳ ಮುಂದೆಲ್ಲ ಒಂಟಿ ಸಲಗ ನಿಧಾನವಾಗಿ ಓಡಾಡಿದೆ. ಮನೆಯ ಮುಂದೆ ಒಂಟಿ ಸಲಗ ಕಂಡು ಗ್ರಾಮಸ್ಥರು ಭಯಭೀತರಾಗಿದ್ದರು. ಇನ್ನೇನಾಗುತ್ತೆ, ಅಯ್ಯಪ್ಪ. ರಸ್ತೆಯಲ್ಲಿ ಕಾರ್ ಬರುವಾಗ ಭೀಮಾ ಅಡ್ಡಲಾಗಿ ಬಂದಿದ್ದು ಕೂಡಲೇ ಭಯಭೀತರಾದ ಚಾಲಕ ಕಾರನ್ನ ರಿವರ್ಸ್ ಓಡಿಸ್ಕೊಂಡು ಹೋಗಿದ್ದಾನೆ. ಸೊ ಗ್ರಾಮದ ರಸ್ತೆಯಲ್ಲೆಲ್ಲ ಅಡ್ಡಾದಿಡ್ಡಿ ಒಂಟಿ ಸಲಗ ಅರಣ್ಯದೊಳಗೆ ಹೋಗಿದೆ. ಆಮೇಲೆ ಭೀಮಾನ ಎಂಟ್ರಿಯಿಂದ ಬಿಕ್ಕೋಡು ಹಾಗೂ ಸುತ್ತಮುತ್ತಲ ಗ್ರಾಮದ ಜನರಲ್ಲಿ ಈಗ ಆತಂಕ ಮನೆ ಮಾಡಿದೆ. ಮದ್ದದಾಗಿತ್ತು ಅಂತ ಹೇಳ್ರಿ, ರಾತ್ರಿ ಜಗಳ ಆಡಿತಿದೆ.